ನಮ್ಮ ಪುರಾಣದ ಪುಣ್ಯಕಥೆಗಳು ನಮಗೆ ನ್ಯಾಯ ಸತ್ಯದ ಪಥದೆಡೆಗೆ ಕರೆದೊಯ್ಯುತ್ತವೆ. ಪಾಪ ಪುಣ್ಯಗಳ ವ್ಯತ್ಯಾಸವನ್ನ ಸಾರುತ್ತವೆ. ದಾನವತೆ ಅಥವಾ ಕೆಟ್ಟತನವನ್ನ ಅಳಿಸಿ ಅಲ್ಲಿ ಒಳ್ಳೆಯದನ್ನ ನೆಡುವ ಮಾರ್ಗವನ್ನ ತೋರುತ್ತವೆ. 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ 8ನೆಯ ಪಾಠ ಭೀಮೌ ರಾಕ್ಷಸ ಸಹ ಇದೇ ಬಗೆಯ ಕತೆ. ಇಲ್ಲಿ ಏಕಾಂಕಿಯ ರೂಪದಲ್ಲಿ ನಮ್ಮ ಪಠ್ಯ ಸೇರಿದೆ. ಕನ್ನಡದಲ್ಲೂ ಏಕಾಂಕಿ ಎಂದು ಕರೆಯಲ್ಪಡುವ ಏಕ ಅಂಕದ ನಾಟಕವಿದು. ಆಂಗ್ಲ ಭಾಷೆಯಲ್ಲಿ ಈ ಬಗೆಯ ರಚನೆಯನ್ನ ಒನ್ ಆಕ್ಟ್ ಪ್ಲೇ ಎಂದು ಕರೆಯಲಾಗಿದೆ. श्री विष्णु प्रभाकर जी से कृत भीम और राक्षस एकांकी की कहानी को महाकाव्य महाभारत से लिया गया है. जब पांडवों ने वनवास के पश्चात अज्ञातवास के दौरान एक चक्र नगरी में रहते हैं, तब की एक प्रमुख घटना को यहाँ दर्शाया गया है. ಮಹಾಭಾರತದ ಕಥೆ ಇದು. ಅಜ್ಞಾತವಾಸದಲ್ಲಿರುವ ಪಾಂಡವರು ಏಕಚಕ್ರ ನಗರದಲ್ಲಿದ್ದಾಗ ನಡೆದಿರುವಂಥದ್ದು. ಈ ಕಥೆಯಲ್ಲಿ ಕುಂತಿ ಹಾಗೂ ಭೀಮರ ಪ್ರಸ್ತಾಪವಿದೆ. ಅವರು ಹೇಗೆ ಆ ಊರನ್ನ ಶಾಪಮುಕ್ತಗೊಳಿಸಿದರೆಂಬುದೇ ಈ ಕತೆ. ಈ ಏಕಾಂಕಿಯನ್ನ ಶ್ರೀ ವಿಷ್ಣು ಪ್ರಭಾಕರ್ ರವರು ರಚಿಸಿದ್ದಾರೆ. ಅವರ ಪರಿಚಯದ ನಂತರ ಪಾಠವನ್ನ ವಿಸ್ತಾರವಾಗಿ ತಿಳಿಯಲು ಪ್ರಯತ್ನಿಸೋಣ. श्री विष्णु प्रभाकर जी 1912 से 2009 तक. प्रसिद्ध रेडियो नाटककार श्री विष्णु प्रभाकर का जन्म मीरापुर जिले के मुजफ्फरनगर में उत्तर प्रदेश में हुआ था. आपके प्रसिद्ध एकांकी संग्रह हैं प्रकाश और परछाइयां, ऊंचा पर्वत, गहरा सागर, मां का बेटा, इंसान और अन्य एकांकी, अशोक तथा अन्य एकांकी, मां बाप आदि. ಇವರು ತುಂಬಾ ಪ್ರಸಿದ್ಧವಾದಂತಹ ರೇಡಿಯೋ ನಾಟಕಕಾರರು. ಅಂದ್ರೆ ಆಗಿನ ಕಾಲದಲ್ಲಿ ರೇಡಿಯೋಗಳಲ್ಲಿ ನಾಟಕಗಳಿಗೆ ಶ್ರೋತೃಗಳು ಬಹಳಷ್ಟು ಜನ ಇರ್ತಾ ಇದ್ರು. ತುಂಬಾ ಪ್ರಸಿದ್ಧವಾದಂತಹ ನಾಟಕಕಾರರು ನಮ್ಮ ಶ್ರೀ ವಿಷ್ಣು ಪ್ರಭಾಕರ್ ಅವರು. ಅವರು ಎಷ್ಟರಲ್ಲಿ ಜನಿಸ್ತಾರೆ? 1912ರಲ್ಲಿ ಜನಿಸ್ತಾರೆ. 2009ರವರೆಗೂ ಕೂಡ ಅವರ ಜೀವಿತಾವಧಿ ಅಂತ ನಾವು ಹೇಳಬಹುದು. ಅವರು ಹುಟ್ಟಿದ್ದು ಉತ್ತರ ಪ್ರದೇಶ ರಾಜ್ಯದ ಮೀರಾಪುರ್ ಎನ್ನೋ ಜಿಲ್ಲೆಯ ಮುಜಫ್ಫರ್ನಗರದಲ್ಲಿ. ಆಪ್ಕೆ ಪ್ರಸಿದ್ಧ ಏಕಾಂಕಿ ಸಂಗ್ರಹ ಅಂದ್ರೆ ಅವರ ಪ್ರಸಿದ್ಧ ಏಕಾಂಕಿಗಳು ಯಾವ್ಯಾವಪ್ಪ ಅಂದ್ರೆ ಪ್ರಕಾಶ್ ಅವ್ರ ಪರ್ಛಾಯಿಯಾ, ಊಂಚಾ ಪರ್ವತ್ ಗಹರಾ ಸಾಗರ್, ಮಾ ಕಾ ಬೇಟಾ, ಇನ್ಸಾನ್ ಅವ್ರ ಅನ್ಯ ಏಕಾಂಕಿ, ಅಶೋಕ್ ತಥಾ ಅನ್ಯ ಏಕಾಂಕಿ, ಮಾ ಬಾಪ್. ಇವೆಲ್ಲವೂ ಕೂಡ ಅವರ ಏಕಾಂಕಿ ನಾಟಕಗಳ ಸಂಗ್ರಹಗಳು ಅಥವಾ ಏಕಾಂಕಿಗಳು. सोवियत लैंड पुरस्कार से सम्मानित आपने 60 से अधिक पुस्तकों के एवं अनेक पत्र पत्रिकाओं के संपादन में भी योगदान दिया है. ಸೋವಿಯತ್ ಲ್ಯಾಂಡ್ ಪುರಸ್ಕಾರದಿಂದ ಗೌರವಿಸಲ್ಪಟ್ಟಿರುವ 60ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹಾಗೂ ಸಾಕಷ್ಟು ವೃತ್ತಪತ್ರಿಕೆಗಳನ್ನು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಗಳನ್ನು ಇವರು ಎಡಿಟರ್ ಆಗಿ, ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಆವಾರ ಮಸೀಹ ಆಪ್ಕಿ ಪ್ರಸಿದ್ಧ ಜೀವನಿ ಹೈ. ಇವರ ಆತ್ಮವೃತ್ತಾಂತ ಅಥವಾ ಆತ್ಮಕಥೆಯ ಹೆಸರು ಆವಾರ ಮಸೀಹ ಅಂತ. ಆಪ್ಕೆ ಉಪನ್ಯಾಸ ಹೈ. ಉಪನ್ಯಾಸ ಅಂದ್ರೆ ಮೊದಲೇ ಹೇಳಿದಂತೆ ಕಾದಂಬರಿಗಳು ಯಾವ್ಯಾವು? ಅರ್ಧನಾರೀಶ್ವರ್, ತಟ್ಕೆ ಬಂಧನ್, ನಿಶಿಕಾಂತ್, ಸ್ವಪ್ನಮಯಿ ವ ದಾದಾ ಕಿ ಕಚಹರಿ. ಇವುಗಳಲ್ಲಿ ಅರ್ಧನಾರೀಶ್ವರ್ ಅಂತಕ್ಕಂತಹ ಒಂದು ಕಾದಂಬರಿಯನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವಿಸಿದೆ. ಕಹಾನಿ ಸಂಗ್ರಹ ಹೈ. ಕಹಾನಿ ಸಂಗ್ರಹಗಳು ಅಂದ್ರೆ ಕಥೆಯನ್ನ ಸಂಗ್ರಹಿಸಿರುವ ಪುಸ್ತಕಗಳ ಹೆಸರುಗಳು ಇಲ್ಲಿದ್ದಾವೆ. ಧರ್ತಿ ಅಬ್ಬಿ ಘೂಮ್ ರಹಿ ಹೈ, ಮೇರಿ ಪ್ರಿಯ ಕಹಾನಿಯಾ, ಸಂಘರ್ಷ ಕೆ ಬಾದ್, ಆದಿ ಔರ್ ಅಂತ್. ಇವೆಲ್ಲವೂ ಕೂಡ ಅವರ ಕಥೆಗಳನ್ನು ಸಂಗ್ರಹಿಸಿರುವ ಪುಸ್ತಕಗಳ ಶೀರ್ಷಿಕೆಗಳು. ಈಗ ನಾವು ಪಾಠದ ಆಶಯದ ಕಡೆಗೆ ಹೊರಡೋಣ. ಪಾಠದ ಆಶಯವನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಆದರೂ ಪಾಠದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಅದರ ಕಡೆ ಗಮನ ಹರಿಸೋಣ. ಯಹ ಏಕ್ ಪೌರಾಣಿಕ ಏಕಾಂಕಿ ಹೇ. ಮೊದಲೇ ಹೇಳಿದಂತೆ ಇದೊಂದು ಪೌರಾಣಿಕ ನಾಟಕ, ಏಕಾಂಕದ ನಾಟಕ. ಭೀಮ್ ಕೆ ದ್ವಾರ ಬಕಾಸುರ್ ಕಾ ವಧ್ ಇಸ್ ಏಕಾಂಕಿ ಕಾ ಕಥಾಸಾರ ಹೇ. ಭೀಮ ಏನ್ ಮಾಡ್ತಾನೆ? ಆ ಊರನ್ನ ಕಾಡ್ತಕ್ಕಂತಹ ಬಕಾಸುರನನ್ನ ವಧಿಸ್ತಾನೆ. ಅದರ ಕಥೆಯ ಸಾರ ಈ ಏಕಾಂಕಿಯದ್ದು. दानवता पर मानवता की जीत और अच्छाई के सामने बुराई की हार इस एकांकी का संदेश है. ದಾನವತೆ ಅಂದ್ರೆ ರಾಕ್ಷಸತನ. ರಾಕ್ಷಸತನದ ಮೇಲೆ ಮನುಷ್ಯತ್ವ ಹೇಗೆ ಗೆಲ್ತು, ಹಾಗೇನೆ ಒಳ್ಳೆಯದು ಅಂದ್ರೆ ನಮ್ಮ ಒಳ್ಳೆತನ ಕೆಟ್ಟತನವನ್ನ ಹೇಗೆ ಕೊನೆಗೊಳಿಸ್ತು ಅಂತಕ್ಕಂಥದ್ದು ಈ ಏಕಾಂಕಿಯ ಸಂದೇಶವಾಗಿದೆ. ಪಾತ್ರಗಳು ಇರ್ತವಲ್ವಾ,
ಈ ನಾಟಕದಲ್ಲಿ, ಈ ಏಕಾಂಕದಲ್ಲಿ. ಅವು ಯಾವ್ಯಾವು ಅಂತ ನೋಡೋಣ. ಬ್ರಾಹ್ಮಣ್, ಘರ್ ಕಾ ಮಾಲಿಕ್, ಬ್ರಾಹ್ಮಣಿ, ಬ್ರಾಹ್ಮಣ್ ಕಿ ಪತ್ನಿ, ಕುಂತಿ, ಭೀಮ್ ಕಿ ಮಾತಾ, ಭೀಮ್, ಕುಂತಿ ಕಾ ಪುತ್ರ, ಬಕಾಸುರ್, ರಾಕ್ಷಸ್. ಇಲ್ಲಿ 5 ಮುಖ್ಯವಾದಂತಹ ಪಾತ್ರಗಳಿದ್ದಾವೆ. ಇನ್ನೊಂದು ಪಾತ್ರವೂ ಇದೆ. ಬ್ರಾಹ್ಮಣ್ ಅಂದ್ರೆ ಒಂದು ಮನೆಯಲ್ಲಿ ಇವರು ಆಶ್ರಯವನ್ನು ಪಡ್ಕೊಂಡಿರ್ತಾರೆ, ಆ ಮನೆಯ ಮಾಲೀಕ. ಬ್ರಾಹ್ಮಣಿ ಅಂದ್ರೆ ಆ ಬ್ರಾಹ್ಮಣನ ಪತ್ನಿ. ಕುಂತಿ ಇಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಾಂಡವರ ತಾಯಿ ಕುಂತಿಯವರು. ಹಾಗೆಯೇ ಭೀಮು ಕುಂತಿಯವರ ಪುತ್ರ, ಪಾಂಡವರಲ್ಲಿ ತುಂಬ ಬಲಿಷ್ಠವಾದಂತಹ ಭೀಮಸೇನ ಗೊತ್ತು ತಾನೆ ನಿಮಗೆ. ಬಕಾಸುರ್ ರಾಕ್ಷಸ. ಬಕಾಸುರ ಹೆಸರು ಹೇಳಿದಂಗೆ ಅಸುರ ಅಥವಾ ರಾಕ್ಷಸ. ಪಹಲ ದೃಶ್ಯ, ಮೊದಲ ದೃಶ್ಯ ಏನಾಗಿದೆ ಇಲ್ಲಿ ಬ್ರಾಕೆಟ್ ಅಲ್ಲಿ, ಅಲ್ಲಿಯ ವಾತಾವರಣ ಅಂದ್ರೆ ಇದು ರಂಗಸಜ್ಜಿಕೆ ಬಗ್ಗೆ ಮಾತಾಡ್ತಿದ್ದಾರೆ. ನಾಟಕ ಆದ್ರಿಂದ ಸ್ಟೇಜ್ ಅಲ್ಲಿ ಏನೇನು ಇರಬೇಕು, ಹೇಗಿರಬೇಕು, ಹೇಗಿದೆ ವಾತಾವರಣ ಅಂತಕ್ಕಂಥದ್ದನ್ನ ಶ್ರೀ ವಿಷ್ಣು ಪ್ರಭಾಕರ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಮಂಚ್ ಪರ್ ಏಕ್ ಮಕಾನ್ ಕೆ ಆಂಗನ್ ಕಾ ದೃಶ್ಯ. ಮಂಚ್ ಅಂದ್ರೆ ರಂಗಮಂಚ. ರಂಗಸ್ಥಳದ ಮೇಲೆ ಒಂದು ಮನೆಯ ಅಂಗಳದ ದೃಶ್ಯವಿದೆ. ಗರೀಬ್ ಬ್ರಾಹ್ಮಣ್ ಕಾ ಘರ್ ಹೈ. ಆ ಮನೆ ಎಂಥದ್ದು? ತುಂಬಾ ಮನೆ ನೋಡಿದ್ರೆ ನಾವು ಹೇಳ್ಬೋದು ತಾನೆ, ಇದು ಬಡವರ ಮನೆ, ಇದು ಶ್ರೀಮಂತರ ಮನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನಾವು ತಿಳ್ಕೋಬಹುದು. ಹಾಗೇನೆ ಇದು ಒಬ್ಬ ಬಡ ಬ್ರಾಹ್ಮಣನ ಮನೆಯಾಗಿತ್ತು. ಸಭಿ ರೋ ರಹೆ ಹೈ. ಯಾಕೋ ಏನೋ ಗೊತ್ತಿಲ್ಲ, ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಮನೆಯಲ್ಲಿ ಏನೋ ಕೆಟ್ಟದ್ದು ಘಟಿಸೋದು ಇತ್ತೋ ಅಥವಾ ಘಟಿಸಿತ್ತೋ ಗೊತ್ತಿಲ್ಲ ನಮಗೆ. ನಾವು ಹೇಗೆ ಕಲ್ಪಿಸ್ಕೋಬೇಕಾದ್ರೆ ನಮ್ಮ ಕಣ್ಮುಂದೆ ಏನು ಬರಬೇಕು, ಒಂದು ನಾಟಕ ನೋಡೋದಕ್ಕೆ ಹೋಗಿದ್ದೀವಿ, ನಮ್ಮ ಮುಂದೆ ಸ್ಟೇಜ್ ಹಾಕಿದ್ದಾರೆ, ಒಂದು ಬಡ ಬ್ರಾಹ್ಮಣನ ಮನೆಯ ಅಂಗಳವನ್ನು ಅಲ್ಲಿ ಸ್ಟೇಜ್ ಮೇಲೆ ಸೆಟ್ ಮಾಡಿದ್ದಾರೆ, ಅಲ್ಲಿರೋರೆಲ್ಲರೂ ಕೂಡ ಅಳ್ತಿದ್ದಾರೆ. ಚಾರೋ ಓರ್ ಉದಾಸಿ ಹೇ. ಎಲ್ಲ ಕಡೆ ಒಂದು ರೀತಿಯಲ್ಲಿ ಎಲ್ಲರೂ ಅಳ್ತಿದ್ದಾರೆ ಅಂದರೆ ಅಲ್ಲಿ ನೋವು, ದುಃಖ ಮುಡುಗಟ್ಟಿದೆ. ಪರ್ದಾ ಉಠ್ನೆ ಪರ್ ಲೋಗ್ ರೋತೆ ರೋತೆ ಬಾತ್ ಕರ್ ರಹೆ ಹೇ. ಈಗ ಪರದೆ ಏನಾಗುತ್ತೆ, ನಿಧಾನವಾಗಿ ಮೇಲಕ್ಕೆ ಹೋಗುತ್ತೆ. ನೀವು ಯಾವುದಾದ್ರೂ ನಿಮ್ಮ ಹಳ್ಳಿಯಲ್ಲಿ ನಾಟಕವನ್ನು ನೋಡಿದರೆ ಅಥವಾ ಬೇರೆ ಬೇರೆ ಕಡೆ ನೀವು ನಾಟಕವನ್ನು ಗಮನಿಸಿದರೆ ಪರದೆ ಮೇಲಕ್ಕೆ ಹೋಗುತ್ತೆ. ಅಲ್ಲಿ ಜನ, ಅಲ್ಲಿ ಸ್ಟೇಜಲ್ಲಿ ಇರ್ತಕ್ಕಂಥವರೆಲ್ಲ ಅಳ್ತಾ ಅಳ್ತಾ ಮಾತಾಡ್ತಿದ್ದಾರೆ. ರೋತೆ ರೋತೆ ಅಂದರೆ ಅಳ್ತಾ ಅಳ್ತಾ ಮಾತಾಡ್ತಿದ್ದಾರೆ. ಯಾಕೆ ಅಳ್ತಿದ್ದಾರೆ, ಏನಾಗಿದೆ ಅವ್ರ ಪರಿಸ್ಥಿತಿ ಅನ್ನೋದನ್ನ ನೋಡೋಣ ಬರ್ರಿ. ಬ್ರಾಹ್ಮಣಿ, ಆ ಬ್ರಾಹ್ಮಣನ ಹೆಂಡತಿ, ಆ ಮನೆಯ ಒಡತಿ ಏನು ಹೇಳ್ತಿದ್ದಾರೆ ಅವರು? ಮೈ ಕಹತಿ ಹೂ ತುಮ್ ಮುಜೆ ಜಾನೆ ದೋ. ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ಹೋಗೋದಕ್ಕೆ ಬಿಡ್ರಿ. ಬಚ್ಚೆ ತೋ ಅಬ್ ಬಡೆ ಹೋ ಗಯೆ ಹೇ, ಉನ್ಹೆ ಸಂಭಾಲನೆ ಮೇ ಕೋಯಿ ಕಠಿನಾಯಿ ನಹಿ ಹೋಗಿ. ಎಲ್ಲೋ ಹೋಗ್ಬೇಕು, ನೀವು ಬೇಡ, ನಾನು ಹೋಗ್ತೀನಿ. ಅಳ್ತಾ ಅಳ್ತಾನೆ ಹೇಳ್ತಿದ್ದಾರೆ ಅವರು. ಮಕ್ಕಳೀಗ ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವ್ರನ್ನ ಸಂಭಾಳಿಸೋದು ಅಷ್ಟು ಕಷ್ಟ ಏನು ಅಲ್ಲ. ಕಠಿಣ ಇದೆ, ಕಷ್ಟ. ಸಂಭಾಲನಾ ಅಂದರೆ ಸಂಭಾಳಿಸೋದು, ಅದೇನು ಕಷ್ಟ ಅಲ್ಲ. ನನ್ನ ಮಾತು ಕೇಳಿ, ನಾನು ಹೋಗ್ತೀನಿ, ನನಗೆ ಹೋಗೋದಕ್ಕೆ ಬಿಡಿ ಅಂತ. ಅದಕ್ಕೆ ಬ್ರಾಹ್ಮಣ ಅಂದರೆ ಅವರ ಪತಿರಾಯರು ಏನು ಹೇಳ್ತಾರೆ ಅಂದರೆ, ನಹಿ ನಹಿ, ಇಲ್ಲ ಇಲ್ಲ, ತೂ ಕೈಸೆ ಜಾ ಸಕ್ತಿ ಹೇ. ನೀನು ಯಾಕೆ ಹೋಗ್ತೀಯ, ನೀನು ಹೇಗೆ ಹೋಗ್ ಸಾಧ್ಯ? ತೂ ಚಲಿ ಜಾಯಿಗಿ ತೋ ಘರ್ ಮೇ ಕ್ಯಾ ರಹೇಗಾ. ಮನೆ ಒಡತಿ ನೀನೇ ಹೊರಟು ಹೋದ್ರೆ ಮನೆಯಲ್ಲಿ ಏನಿರುತ್ತೆ? ಅಂದರೆ ಒಂದು ಮನೆಗೆ ಗೃಹಿಣಿ ಶೋಭೆ ತಾನೆ. ಆ ಗೃಹಿಣಿನೇ ಇಲ್ದಿರ್ತಕ್ಕಂಥ ಮನೆಯನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಅದೇ ಮಾತನ್ನ ಇಲ್ಲಿ ಆ ಬ್ರಾಹ್ಮಣ ಹೇಳ್ತಾ ಇರೋದು. ಬಚ್ಚೆ ಅಭಿ ಇತನೇ ಬಡೆ ಕಹಾ ಹೇ. ಆಕೆ ಮಾತಾಡ್ಬೇಕಾದ್ರೆ ಏನು ಹೇಳಿದ್ರು? ಮಕ್ಕಳು ದೊಡ್ಡವರಾಗಿದ್ದಾರೆ, ಹಾಗಾಗಿ ನಾನು ಹೊರಟು ಬಿಡ್ತೀನಿ ಅಂತ ಅಂದ್ರು. ಈಗ ಇವರು ಏನು ಹೇಳ್ತಿದ್ದಾರೆ? ಇಲ್ಲ, ಮಕ್ಕಳು ಅಷ್ಟು ದೊಡ್ಡವರಾಗಿಲ್ಲ, ನಿನ್ನ ಬಿಟ್ಟು ಇರೋ ಅಷ್ಟು ದೊಡ್ಡವರಂತೂ ಆಗಿಲ್ಲ. ಫಿರ್ ಬೇಟಿ ಕಾ ವಿವಾಹ ಭಿ ಕರ್ನಾ ಹೇ, ನಹಿ ಮೈ ಹಿ ಜಾವುಂಗಾ. ಇನ್ನು ಮಗಳ ಮದುವೆ ಬೇರೆ ಮಾಡಬೇಕು. ವಿವಾಹ ಅಂದರೆ ಮದುವೆ, ಅದನ್ನು ಮಾಡಬೇಕು, ನಾನೇ ಹೋಗ್ತೀನಿ ಬಿಡು ಅಂತ. ಎಲ್ಲೋ ಹೋಗಬೇಕಾಗಿದೆ ಇವರು ಒಟ್ಟಲ್ಲಿ. ಬ್ರಾಹ್ಮಣಿ ಅದಕ್ಕೆ ಅವರ ಹೆಂಡತಿ ಏನು ಹೇಳ್ತಿದ್ದಾರೆ ನೋಡೋಣ. ಅಜಿ ತುಮ್ ಕೈಸೆ ಜಾವೋಗೆ. ಅಯ್ಯೋ, ನೀವ್ಯಾಕೆ ಹೋಗ್ತೀರಾ? ನೀವು ಹೇಗೆ ಹೋಗೋಕೆ ಸಾಧ್ಯ ರೀ? ಅಜಿ ಅಂದರೆ ರೀ ಅಂತ ಅನ್ಬೋದು ಅಲ್ರಿ. ನೀವ್ಯಾಕೆ ಹೋಗೋಕೆ ಸಾಧ್ಯ? ನೀವು ಹೇಗೆ ಹೋಗೋಕೆ ಸಾಧ್ಯ? ತುಮ್ ಚಲೆ ಗಯೆ ತೋ ಘರ್ ಕಾ ಸಹಾರ ಹಿ ಚಲ ಜಾಯೇಗಾ. ಮನೆಗೆ ಆಸರೆ, ಮನೆಯ ಒಡೆಯ ತಂದೆ ತಾನೆ. ನೀವೇ ಹೊರಟೋಗ್ಬಿಟ್ರೆ ಈ ಮನೆಗೆ ಆಸರೆ ಯಾರು, ದಿಕ್ಕ್ಯಾರು? ನಹಿ ಮಹಿ ಜಾವಂಗಿ, ಇಲ್ಲ ಇಲ್ಲ, ನಾನೇ ಹೋಗ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಆ ಮನೆಯ ಒಡತಿ. ಲಡ್ಕಿ, ಈಗ ಇವರಿಬ್ರು ಸಾಲದೆಂಬಂತೆ ಮನೆಯಲ್ಲಿ ಮಗಳಿದಾರಲ್ಲ, ಮಗಳು ಮದುವೆ ಬಗ್ಗೆ ಕೂಡ ಮಾತಾಡಿದ್ರು ತಾನೆ. ಪಾತ್ರ ಪರಿಚಯದ ಸಂದರ್ಭದಲ್ಲಿ ಈ ಮಗುವಿನ ಹೆಸರು ಬಂದಿರಲಿಲ್ಲ, ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಗಳು ಹೇಳ್ತಿದ್ದಾಳೆ, ಅವರಿಬ್ಬರ ಮಗಳು, ಮಾ ನಾ ತುಮ್ ಜಾವೋಗಿ ಅವ್ರ ನಾ ಪಿತಾಜಿ ಕೋ ಜಾನೆ ದೋಗಿ, ಮೈ ಜಾವಂಗಿ. ಅಮ್ಮ, ನೀನು ಹೋಗಲ್ಲ, ಅಪ್ಪನ್ನು ಕೂಡ ಹೋಗೋದಕ್ಕೆ ಬಿಡಲ್ಲ, ನಾನು ಹೋಗ್ತೀನಿ. ನೀವಿಬ್ರು ಹೋಗ್ಬೇಡ್ರಿ, ನಾನು ಹೋಗ್ತೀನಿ. ಚಿತ್ರ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮಗಳಿದ್ದಾಳೆ,
ಬ್ರಾಹ್ಮಣ ಮತ್ತು ಅವರ ಪತ್ನಿ ಇದ್ದಾರೆ, ಭೀಮ ಮತ್ತು ಯಾರು ಕುಂತಿ ಅವರು ಕೂಡ ಅಲ್ಲಿ ಇದ್ದಾರೆ. ಬ್ರಾಹ್ಮಣಿ ಅದಕ್ಕೆ ಏನು ಹೇಳ್ತಿದ್ದಾರೆ, ಮೇರೆ ರಹತೆ ಮೇರೆ ಬಚ್ಚೆ ಮರನೆ ಕೋ ಜಾಯೆ. ಎಲ್ಲಾದರೂ ಕೂಡ ನೀವು ನೋಡಿದ್ದೀರಾ, ತಂದೆ ತಾಯಿ ಎಂಥ ಕಷ್ಟ ಬಂದರೂ ಕೂಡ ಫಸ್ಟ್ ತಮ್ಮ ಮೇಲೆ ಅದನ್ನ ತಗೊಳ್ತಾರೆ. ತಮ್ಮನ್ನ ದಾಟ್ಕೊಂಡು ಆ ಕಷ್ಟ, ಆ ನೋವು, ಆ ದುಃಖ ಮಕ್ಕಳಿಗೆ ತಲುಪಬೇಕು. ಏನೇ ಆಗಲಿ ನನಗೆ ಬರಲಿ ದೇವರೇ, ನನ್ನ ಮಕ್ಕಳನ್ನ ಚೆನ್ನಾಗಿ ಇಡ್ರಿ ಅಂತ ಪ್ರತಿ ತಂದೆ ತಾಯಿ ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಎಲ್ಲಾದರೂ ಉಂಟಾ, ತಂದೆ ತಾಯಿ ಇಬ್ಬರು ಇದ್ದು ಕೂಡ ಮಗಳಿಗೆ ಕಳ್ಸೋದಕ್ಕೆ ಸಾಧ್ಯನಾ? ಭಗವಾನ್ ಮೈನೆ ಐಸಾ ಕ್ಯಾ ಪಾಪ್ ಕಿಯಾ. ಆಕೆ ದೇವರಲ್ಲಿ ಬೇಡ್ತಿದ್ದಾಳೆ, ಏನು ನಾನು ಎಂಥ ಪಾಪ ಮಾಡಿದ್ದೆ? ಇವೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಮಗಳು ನೀವಿಬ್ರು ಇರ್ರಿ ನಾನು ಹೋಗ್ತೀನಿ ಅಂತಕ್ಕಂಥದ್ದನ್ನ ಕೇಳೋದಕ್ಕೂ ಕೂಡ ಅಸಾಧ್ಯ ಅವರಿಗೆ. ಜೋರ್ ಸೆ ರೋತಿ ಹೇ ಸಬ್ ರೋ ಪಡ್ತೆ ಹೇ ತಭಿ ಸಹಸಾ ಬಾಹರ್ ಸೆ ಕುಂತಿ ಅವ್ರ ಭೀಮಾತೆ ಹೇ. ಎಲ್ಲರೂ ಕೂಡ ಜೋರಾಗಿ ಅಳ್ತಾರೆ. ಅದೇ ಸಂದರ್ಭದಲ್ಲಿ ಮೊದಲೇ ಹೇಳಿದಂತೆ ಅಲ್ಲಿಗೆ ಭೀಮ ಹಾಗೂ ಕುಂತಿ ಅವರು ಬರ್ತಾರೆ. ಕುಂತಿ ಕ್ಯಾ ಬಾತ್ ಹೇ ತುಮ್ ಸಬ್ ಕ್ಯೂ ರೋ ರಹೆ ಹೇ. ಈಗ ಅಕ್ಕಪಕ್ಕದಲ್ಲಿ ಅಲ್ಲೇ ಅವರ ವಠಾರದಲ್ಲೇ ಅಲ್ಲೇ ಎಲ್ಲೋ ಇವರು ಆಶ್ರಯ ಪಡ್ಕೊಂಡಿದ್ದಾರೆ. ಇವರ ಅಳನ್ನ, ಇವರ ನೋವನ್ನ ಕೇಳಿ ಬಂದಿದ್ದಾರೆ. ಏನು ವಿಷಯ, ಯಾಕೆ ಅಳ್ತಿದ್ದೀರಾ ಅಂತ ಕುಂತಿ ಮಾತೆ ಕೇಳ್ತಾರೆ. ಭೀಮು ಕಹಾ ಜಾನಾ ಹೇ ತುಮ್ಹೆ ಕ್ಯಾ ವಿಪದಾ ಪಡಿ. ಭೀಮ ಗಟ್ಟಿ ಧ್ವನಿಯಲ್ಲಿ ಆತ ಕೇಳ್ತಿದ್ದಾನೆ, ಏನಂತ, ಎಲ್ಲಿಗೆ ಹೋಗ್ಬೇಕು ನೀವು, ಏನು ಕಷ್ಟ ನಿಮಗೆ, ವಿಪದ ಅಂದರೆ ಏನು ಕಷ್ಟ ಬಂದು ಬಿದ್ದಿರೋದು ಅಂತ ಕೇಳ್ತಿದ್ದಾನೆ. ಕುಂತಿ ಅವರು ಮತ್ತೆ ಮುಂದುವರಿಸ್ತಾರೆ, ಅರೆ ಭಾಯಿ ಹುವಾ ಕ್ಯಾ ಕುಚ್ ಬತಾವೋ. ಕೋಯಿ ನಹಿ ಬೋಲ್ತಾ ಉಸಿ ತರ ರೋತೆ ಇರತ್ತೆ. ಅಯ್ಯೋ ಏನಾಯ್ತು ಅಣ್ಣ, ಏನಾಯ್ತು ಹೇಳ್ರಿ, ಏನಾದರೂ ಕೂಡ ತಿಳಿಸಿ, ಕುಚ್ತೋ ಬತಾವ್ ಅಂದರೆ ಏನಾದರೂ ಹೇಳಿ. ಆದರೆ ಯಾರು ಏನು ಮಾತಾಡೋದೇ ಇಲ್ಲ, ಅಳ್ತಾನೇ ಇರ್ತಾರೆ. ಅಂಥ ನೋವು ಅವರಿಗೆ ಏನೋ ಬಂದು ಬಿದ್ದಿದೆ. ಭೀಮ್ ಹಾ ರೋನಾ ಬಂದ್ ಕರ್ಕೆ ಬಾತ್ ಬತಾವ್. ಭೀಮಗೆ ಸಹನೆ ನಶಿಸ್ತಾ ಇದೆ, ಅಂದರೆ ತಪ್ಪೇನಿಲ್ಲ, ಆ ನೋವಿಗೆ ಕಾರಣನ ತಿಳ್ಕೊಳ್ಳೋದಕ್ಕೆ ಅವಸರ ಭೀಮನಿಗೆ. ಸರಿ, ನೀವು ಅಳೋದನ್ನ ಬಂದ್ ಮಾಡ್ರಿ, ನಿಲ್ಲಿಸ್ರಿ, ಏನಂತ ವಿಷಯ ತಿಳಿಸ್ರಿ ಅಂತ ಭೀಮ ಗಟ್ಟಿ ದನಿಯಲ್ಲಿ ಹೇಳ್ತಾನೆ. ಅದಕ್ಕೆ ಬ್ರಾಹ್ಮಣ ಮಾತಾಡ್ತಿದ್ದ, ನೋಡ್ರಿ, ಬಾತ್ ಕ್ಯಾ ಹೇ ಮೇರಾ ಭಾಗ್ಯ ಫೂಟ್ ಗಯಾ. ಏನಂತ ಹೇಳೋದು, ನನ್ನ ಹಣೆ ಬರಹನೇ ಕೆಟ್ಟೋಗಿದೆ. ಭಾಗ್ಯ ಫೂಟ್ ಗಯಾ ಅಂದ್ರೆ ನನ್ನ ಅದೃಷ್ಟನೇ ಕೆಟ್ಟೋಗಿದೆ, ಒಡೆದೋಗಿದೆ. ಇಸ್ಸೆ ಕಹತಾ ರಹಾ ಚಲ್ ಇಸ್ ಏಕ್ ಚಕ್ರ ನಗರಿ ಕೋ ಛೋಡ್ ಕರ್ ಕहीं और चलें, पर यह तो यहीं की मिट्टी में ऐसा रम गई कि जाने का नाम नहीं लेती. ಮೇರಾ ತೋ ಬುಲಾವಾ ಆ ಗಯಾ. ಏನು ಹೇಳೋದು, ನನ್ನ ಹಣೆ ಬರಹ ಸರಿ ಇಲ್ಲ ಅಷ್ಟೇ. ಏನಂತ ಹೇಳೋದು? ನಾನು ಹೇಳ್ತಾ ಇದ್ದೆ ಈಕೆಗೆ, ನಡಿ ಏಕಚಕ್ರ ನಗರಿಯನ್ನ ಬಿಟ್ಟು, ಅಂದರೆ ಈ ಕತೆ ನಡೀತಾ ಇರೋದು ಏಕಚಕ್ರ ನಗರಿ ಅಲ್ವಾ, ಇಲ್ಲಿ ಬಿಟ್ಟು ಹೊರಟುಬಿಡ, ನಾನು ನಡಿ, ಬೇರೆ ಎಲ್ಲಾದರೂ ಹೋಗಿ ಜೀವನ ನಡೆಸೋಣಂತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಈಕೆ ಇಲ್ಲಿ ಮಣ್ಣಲ್ಲೇ ಹಾಗೆ ಅದ್ರ ಜೊತೆಗೆ ಸೇರ್ಕೊಂಡೆ. ರಂಜಾನ್ ಅಂದರೆ ಸೇರ್ಕೊಳ್ತಕ್ಕಂಥದ್ದು, ಅಂದರೆ ಈ ಮಣ್ಣಿನ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸಿ ಅದನ್ನು ಬಿಡಲಾರದ ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು. ಆ ರೀತಿಯಲ್ಲಿ ಆಗಿದ್ದಾಳೆ. ಸರಿ, ಇನ್ನೇನು ಮಾಡೋದು, ನನಗೆ ಕರೆ ಬಂದಿದೆ, ನನಗೆ ಬುಲಾವ ಆಯಾ ಅಂದರೆ ನನ್ನಂತೂ ಹೊರಟೆ, ನನಗೆ ಕರೆ ಬಂದಿದೆ ಅಂತ ಬ್ರಾಹ್ಮಣ ವಿಷಾದದಿಂದ ನೋವಿನಿಂದ ಹೇಳ್ತಾನೆ. ಅದಕ್ಕೆ ಕುಂತಿ ಮಾತೆ ಏನು ಹೇಳ್ತಾರೆ ಕೇಳ್ರಿ. ಕಹಾಸಿ ಬುಲಾವ ಆ ಗಯಾ, ಎಲ್ಲಿಂದ ನಿಮಗೆ ಕರೆ ಬಂದಿರೋದು? ಕುಚ್ ಬತಾವೋ ತೋ ತುಮ್ಹೆ ಕ್ಯಾ ದುಃಖ ಹೈ. ಏನಾದರೂ ತಿಳಿಸ್ರಿ, ಏನು ನಿಮ್ಮ ಕಷ್ಟ, ಏನು ನಿಮ್ಮ ನೋವು, ಯಾಕೆ ಈ ರೀತಿ ದುಃಖವನ್ನ ಪಡ್ತಾ ಇದ್ದೀರಾ? ಹಮ್ ಕುಚ್ ನಾ ಕುಚ್ ಜರೂರ್ ಕರೆಂಗೆ, ನಾವು ಏನಾದರೂ ಕೂಡ ಮಾಡೇ ಮಾಡ್ತೀವಿ. ತುಂಬ ಬಲಿಷ್ಠವಾದಂತಹ ಮಕ್ಕಳು ಪಾಂಡವರು, ಅವರ ತಾಯಿ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಏನಾದರೂ ಕೂಡ ಇವರ ಕಷ್ಟವನ್ನು ತೀರಿಸುವ ಆ ಇಚ್ಛೆಯಿಂದನೇ ಕುಂತಿ ಮಾತೆ ಆ ಮಾತನ್ನು ಹೇಳ್ತಾ ಇರೋದು. ಬ್ರಾಹ್ಮಣ ಮತ್ತೆ ಹೇಳ್ತಾನೆ, ಹಾಯ್ ಬಹನ್, ತಂಗಿ ಅಂತ ಹೇಳ್ತಿದ್ದಾನೆ. ಬಹನ್ ಅಂದರೆ ತಂಗಿ ಅಥವಾ ಅಕ್ಕ ಆಗಿರ್ಬೋದು, ಒಟ್ಟು ಸಹೋದರಿ ಅಂತ ಸಂಬೋಧಿಸ್ತಾ, ತುಮ್ ಹಮಾರೆ ಅತಿಥಿ ಹೋ, ನೀವು ನಮಗೆ ಅತಿಥಿಗಳು, ನಮ್ಮ ಮನೆಗೆ ಬಂದಿದ್ದೀರಾ, ಇರೋದಕ್ಕೆ ಬಂದಿದೆ. ಅತಿಥಿ ಕೋ ಅಪ್ನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿ. ಇಷ್ಟೆಲ್ಲ ಆದಮೇಲೆ ಏನು ಹೇಳ್ತಿದ್ದಾನತ, ನಮ್ಮ ಕಷ್ಟ ನಮಗಿರಲಿ, ನೀವು ಅತಿಥಿಗಳು, ನಿಮ್ಗೆ ಯಾಕೆ ನಾವು ನಮ್ಮ ಕಷ್ಟವನ್ನು ಹೇಳಿ ನಿಮ್ಮನ್ನು ಕೂಡ ನೋವಿಗೆ ದೂಡೋದು ಬೇಡ ಅನ್ನೋ ಮಾತನ್ನ ಆತ ಹೇಳ್ತಾನೆ. ಅಚ್ಚಾ ತುಮ್ ನ ಬತಾವೋ, ಮೈ ಅಪ್ನಿ ಬೇಟಿ ಸೆ ಪೂಚ್ತಿ ಹೂಂ. ಹಾ ಬೇಟಿ ಬತಾವೋ ತೋ ಕ್ಯಾ ಬಾತ್ ಹೈ. ಸರಿ, ಬ್ರಾಹ್ಮಣ ಅಂತೂ ಹೇಳ್ತಾ ಇಲ್ಲ, ಬ್ರಾಹ್ಮಣನ ಹೆಂಡತಿ ಅಂತೂ ಅಳ್ತಿದ್ದಾರೆ. ಸರಿ, ಮಗು ಇದೆಯಲ್ಲ, ಮಗುಗೆ ಕುಂತಿ ಅವ್ರು ಕೇಳ್ತಿದ್ದಾರೆ, ನೀವಂತೂ ಹೇಳ್ಬೇಡ್ರಿ, ನನ್ನ ಮಗು ಹತ್ರ ಕೇಳ್ತೀನಿ, ಹೇಳಮ್ಮ ಏನು ಕಷ್ಟ ಮಗಳೇ ಹೇಳು ಅಂತ ಕೇಳಿದ್ರು ಅವರು. ಬ್ರಾಹ್ಮಣಿ ಈಗ ಮಗಳಂತೂ ಹೇಳಿಲ್ಲ, ಬ್ರಾಹ್ಮಣನ ಪತ್ನಿನೇ ಮಾತಾಡ್ತಿದ್ದಾರೆ. ಅಜಿ ಬತಾ ಕ್ಯೂ ನಹಿ ದೇತೆ, ಯೇ ಪರದೇಶಿ ಹೈ, ಉಸ್ ರಾಕ್ಷಸ್ ಕಿ ಕಹಾನಿ ಕಾ ಇನ್ಹಿ ಕ್ಯಾ ಪತಾ. ಹೇಳ್ರಿ, ಇವರಂತೂ ಪರದೇಶದಿಂದ ಬಂದಿದ್ದಾರೆ, ಎಲ್ಲಿಂದನೋ ಬಂದಿರ್ತಕ್ಕಂಥವ್ರು,
ಇವರೇ ಕುಂತಿ, ಇವರೇ ಪಾಂಡವರು ಅಂತ ಗೊತ್ತಿಲ್ಲ ಅವರಿಗೆ. ಯಾರೋ ಪರದೇಶಿಗಳು ಬಂದು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಮಾತ್ರ ಗೊತ್ತು. ಹೇಳ್ರಿ, ಆ ರಾಕ್ಷಸನ ಬಗ್ಗೆ ಇವ್ರಿಗೇನು ಗೊತ್ತಿದೆ, ಆ ಕಥೆಯನ್ನು ಹೇಳಿ ಅಂತ ಆಕೆ ತನ್ನ ಪತಿ ಹತ್ರ ಕೇಳ್ಕೊಳ್ತಾರೆ. ಈಗ ಬ್ರಾಹ್ಮಣ ಹೇಳ್ತಿದ್ದಾನೆ, ಹಾ ಹಮ್ ಲೋಗ್ ಉಸೆ ಬಕ್ ಕಹತೆ ಹೇ, ವೈಸೆ ಉಸ್ಕಾ ಪೂರಾ ನಾಮ್ ಬಕಾಸುರ ಹೇ. ನಾವೆಲ್ಲ ಅವನಿಗೆ ಬಕ ಅಂತ ಕರಿತೀವಿ. ಅವನ ಪೂರ್ತಿ ಹೆಸರೇನು ಬಕಾಸುರ ಅಂತ. ಬಕಾಸುರ ಅಂದ್ರೆ ಆ ಹೆಸರಲ್ಲಿ ಏನಿದೆ, ತುಂಬ ತಿಂತಕ್ಕಂಥವನು. ಬಕಪಕ್ಷಿ ಅಂತ ನೀವು ಕೇಳಿದಿರ ತಾನೆ, ಕೊಕ್ಕೆರೆ ಪಕ್ಷಿಯನ್ನು ಬಕಪಕ್ಷಿ ಅಂತ ಕೂಡ ಕರೀತಾರೆ. ಯಾವಾಗಲೂ ಮೀನು ಹಿಡಿದು ಅದು ತಿಂತಾ ಇರುತ್ತೆ. ಬಕಾಸುರನ ಹೆಸರು ಕೂಡ ಅದೇ ಆಗಿತ್ತು. ಭೀಮ್, ಓಹೋ ಬಕಾಸುರ್, ಫಿರ್ ವಹ್ ಕ್ಯಾ ಕರ್ತಾ ಹೇ. ಬಕಾಸುರ ಅವನ ಹೆಸರು, ಓಹೋ ಅವನಾ, ಮತ್ತು ಅವನು ಏನು ಮಾಡ್ತಾನೆ ಅಂತ ಭೀಮ ಕೇಳಿದ. ಬ್ರಾಹ್ಮಣ್, ಕರ್ತಾ ಕ್ಯಾ, ಇಸ್ ನಗರಿ ಕಿ ರಕ್ಷಾ ಕರ್ತಾ ಹೇ. ಏನು ಮಾಡ್ತಾನೆ, ಈ ನಗರವನ್ನು ರಕ್ಷಿಸ್ತಾನೆ. ಸ್ವಲ್ಪ ಆಶ್ಚರ್ಯದ ವಿಷಯ ತಾನೆ. ಕುಂತಿ ಹೇಳ್ತಿದ್ದಾರೆ, ರಾಕ್ಷಸ್ ರಕ್ಷಾ ಕರ್ತಾ ಹೇ. ರಾಕ್ಷಸ ಅಂತ ಹೇಳ್ತಿದ್ದ, ರಕ್ಷಣೆ ಮಾಡ್ತಾನ. ರಕ್ಷಾ ಕರ್ತಾ ಹೇ ತೋ ತುಮ್ ರೋತೆ ಕ್ಯೋ ಹೋ. ರಕ್ಷಣೆ ಮಾಡ್ತಾ ಇದ್ರೆ ನೀವು ಅಳ್ತಾ ಇದ್ದೀರಾ ಯಾಕೆ. ಕ್ಯಾ ವಹ್ ಅಬ್ ಜಾ ರಹಾ ಹೈ. ನೀವು ರಕ್ಷಣೆ ಮಾಡೋದು ಬಿಟ್ಟು ಅವನೇನನ್ನು ವಾಪಸ್ ಹೊರಟೋಗ್ತಿದ್ದಾನ. ಯಾ ತುಮ್ಸೆ ಕುಚ್ ಅಪರಾಧ ಹೋ ಗಯಾ ಹೈ. ನೀವೇನಾದರೂ ಕೂಡ ತಪ್ಪು ಮಾಡಿ ಆತನ ಕೈ ಸಿಗಿ ಬಿದ್ದಿರೋದ್ರಿಂದ ಆತನನ್ನು ನಿಮಗೆ ಶಿಕ್ಷೆ ಕೊಡ್ತಿದ್ದಾನ. ವಿವರವಾಗಿ ತಿಳಿಸಿ ಅಂತ ಕುಂತಿ ಮಾತೆಯವರು ಕೇಳ್ತಿದ್ದಾರೆ. ಬ್ರಾಹ್ಮಣ್, ನಾ ಬಹನ್ ಕುಚ್ ಅಪರಾಧ ನಹಿ ಹುವಾ. ಇಲ್ಲ ತಂಗಿ, ಏನು ಕೂಡ ನಾವು ತಪ್ಪು ಮಾಡಿಲ್ಲ ಅಂತ ಬ್ರಾಹ್ಮಣ ಹೇಳ್ತಾನೆ. ಭೀಮ್ ಅದಕ್ಕೆ, ತುಮ್ ಪಹಲಿಯಾ ಬುಜಾ ರಹೇ ಹೋ. ನೀವು ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ. ಐಸಾ ಕೌನ್ ರಾಕ್ಷಸ ಜೋ ನಗರಿ ಕಿ ರಕ್ಷಾ ಕರ್ತಾ ಹೈ. ಯಾವ ರಾಕ್ಷಸ ತಾನೇ ಒಂದು ನಗರವನ್ನ ರಕ್ಷಣೆ ಮಾಡ್ತಾನೆ ಹೇಳ್ರಿ. ಕ್ಯಾ ಯಹಾ ಕೋಯಿ ರಾಜ ನಹಿ ಹೈ. ಇಲ್ಲಿ ಯಾರು ಕೂಡ ರಾಜ ಅಂತಕ್ಕಂಥ ನಿಲ್ವಾ ಈ ಏಕಚಕ್ರ ನಗರಿಗೆ. ಪ್ರಶ್ನೆಯನ್ನ ಕೇಳಿದ ಭೀಮಸೇನ. ಬ್ರಾಹ್ಮಣ ಅದಕ್ಕೆ ಹೇಳ್ತಿದ್ದಾನೆ, ಬೇಟಾ ಮೈ ತುಮ್ಹೆ ಸಬ್ ಕಹಾನಿ ಬತಾತಾ ಹೂಂ. ಇಸ್ ನಗರಿ ಕಾ ರಾಜ ಬಡಾ ದುರ್ಬಲ್ ಹೈ. ನಾನು ಪೂರ್ತಿ ಕಥೆಯನ್ನು ಹೇಳ್ತೀನಿ ಮಗನೇ. ಈ ನಗರಿಯ ರಾಜ, ಈ ನಗರದ ರಾಜ ತುಂಬ ದುರ್ಬಲ ಅವನು. ಬಸ್ ಗದ್ದಿ ಪರ್ ಬೈಟ್ನಾ ಜಾನ್ತಾ ಹೈ. ಗದ್ದಿ ಅಂದರೆ ಸಿಂಹಾಸನ. ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದಷ್ಟೇ ಗೊತ್ತು ಅವನಿಗೆ. ಅವನು ತುಂಬ ದುರ್ಬಲ. ಉಸ್ಕೋ ದಬಾಕರ್ ಬಕ್ ಅಸ್ಲಿ ರಾಜ ಬಂದ್ಬೇಟ ಹೈ. ಅವನ ಪ್ಲೇಸಲ್ಲಿ ಅವನನ್ನು ಒಂದು ಕಡೆ ಕುಳ್ಳಿರಿಸಿ, ಈಗ ನಿಜವಾದ ರಾಜ ಯಾರು, ನಿಜವಾದ ಆಡಳಿತ ನಡೆಸ್ತಾ ಇರೋದು ಯಾರು, ಆ ಬಕಾಸುರ. ವಹಿ ಅಬ್ ಹಮಾರಿ ರಕ್ಷಾ ಕರ್ತಾ ಹೈ. ಅವನೇ ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂತಹ ಒಂದು ಹೊಣೆಯನ್ನು ಹೊತ್ತಿದ್ದಾನೆ. ಫಿರ್ ವಹ್ ಆಪ್ಸಿ ಕುಚ್ ಬದಲೆ ಮೇ ಮಾಂಗ್ತಾ ಹೋಗ. ಒಂದು ಅಂದಾಜಿನ ಪ್ರಕಾರ ಈ ರೀತಿಯಲ್ಲಿ ರಕ್ಷಣೆ ಮಾಡ್ತೀವಿ ಅಂತ ಬಂದಿರತಕ್ಕಂಥ ಬ್ರಿಟಿಷರು ಏನು ಮಾಡಿದ್ರು, ನಮ್ಮನ್ನೇ ಆಳಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ್ರು ತಾನೆ. ಅದೇ ಅಂದಾಜಿನ ಮೇಲೆ ಭೀಮಸೇನ ಸಹ ಕೇಳ್ತಾನೆ, ಅದರ ಬದಲಿಗೆ ಏನಾದರೂ ಕೂಡ ಪಡ್ಕೊತಾ ಇರಬೇಕು ಆ ರಾಕ್ಷಸ ಅಂತ ಅಂದಾಜು ಮಾಡ್ತಾರೆ. ಹಾಂ ಬೇಟಾ, ಬಕಾಸುರ್ ಹಮ್ ಸಬ್ ಲೋಗೋಂ ಕಿ ರಖವಾಲಿ ಕರ್ತಾ ಹೈ. ಹೌದು ಮಗನೇ, ಅವನು ನಮ್ಮೆಲ್ಲರ ರಕ್ಷಣೆಯನ್ನು ಮಾಡ್ತಾನೆ. ಅವರು ಉಸ್ಕೆ ಬದಲೆ ಮೇ ಹಮ್ಸೆ ಏಕ್ ಗಾಡಿ ಅನ್ನ, ದೋ ಭೈಂಸೆ ಅವ್ರ ಏಕ್ ಮನುಷ್ಯ ಲೇತಾ ಹೈ. ಅವನೇನು ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದರ ಬದಲಿಗೆ ನಮ್ಮಿಂದ ಒಂದು ಗಾಡಿ ಅನ್ನ, 2 ಭೈಂಸೆ ಅಂದರೆ ಎಮ್ಮೆಗಳಾಗಿರ್ಬೋದು ಅಥವಾ ಕೋಣಗಳಾಗಿರ್ಬೋದು, ಮತ್ತು ಒಬ್ಬ ಮನುಷ್ಯನನ್ನು ತಗೊಳ್ತಾನೆ. ಎಷ್ಟು ದಿನಕ್ಕೊಂದ್ಸಲ ತಗೊಳ್ತಾನೆ ಅಂತ ಹೇಳಿಲ್ಲ. ಅದಕ್ಕೆ ಭೀಮಸೇನ ಕೇಳ್ತಿದ್ದಾರೆ, ರೋಜ್ ಅಂದರೆ ಪ್ರತಿದಿನನಾ. ಹಾಂ ಬೇಟಾ, ರೋಜ್ ಲೇತಾ ಹೈ. ಹೌದು, ಪ್ರತಿದಿನ ತಗೊಳ್ತಾನೆ. ನಗರಕ್ಕೆ ಸಬ್ ಲೋಗೋನೆ ಮಿಲ್ಕರ್ ಬಾರಿ ಬಾಂಧಲಿ ಹೈ. ಜಬ್ ಜಿಸ್ಕಿ ಬಾರಿ ಆತಿ ಹೈ ತಬ್ ವಹಿ ಯಹ್ ಸಬ್ ಸಾಮಾನ್ ಭೇಜ್ತಾ ಹೈ. ಹೌದು, ಜನ ಏನು ಮಾಡಿದ್ದಾರೆ, ಸರ್ದಿಯನ್ನು ಕಟ್ಕೊಂಡಿದ್ದಾರೆ, ಪಾಳೆಯನ್ನು ಕಟ್ಕೊಂಡಿದ್ದಾರೆ. ಯಾರ ಸರ್ದಿ ಯಾವಾಗ ಬರುತ್ತೋ ಆಗಾಗ ಆ ಮನೆಯಿಂದ ಒಂದು ಗಾಡಿಯನ್ನ, 2 ಎಮ್ಮೆ ಅಥವಾ ಕೋಣ, ಒಬ್ಬ ಮನುಷ್ಯನನ್ನು ಆ ಮನೆಯಿಂದ ಕಳಿಸ್ತಾರೆ. ಇದು ಮೊದಲ ಭಾಗ. 2ನೇ ಭಾಗದಲ್ಲಿ ನಾವು ಮುಂದುವರೆದಂತೆ ಪಾಠವನ್ನು ನೋಡೋಣ. ಧನ್ಯವಾದಗಳು.